ಶ್ರೀ ಗುರುವೇ ಸಕ್ರಿಯೆಯ ಆಗರವೇ ಸುಜ್ಞಾನ ಸಾಗರವೇ ಶ್ರೀ ಗುರುವೇ ಸಕ್ರಿಯೆಯ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂ ಬೇಗ ಕೃಪೆಯಾಗು ಒಂದೇ ಸಾಕು ನೆನೆವ ಮನಕ್ಕೆ ಒಂದೇ ಸಾಕು ನೆನೆವ ಮನಕ್ಕೆ ಅನಿತ ಅರಿವ ಗೊಡವೆಗೆ ಒಂದೇ ಸಾಕು ನೆನೆವ ಮನಕ್ಕೆ ಅನಿತ ಅರಿವ ಗೊಡವೆಗೆ ಒಂದೇ ಸಾಕು ವೇದ ಉಪನಿಷಾದಿ ಸಕಲ ಶಾಸ್ತ್ರಗಳನ್ನು ಕನ್ನಡದ ವೇದ ಉಪನಿಷಾದಿ ಸಕಲ ಶಾಸ್ತ್ರಗಳನ್ನು ಕನ್ನಡದ ಮೂಸೆಯೊಳಿಟ್ಟು ಕರಗಿ ಸೇರೆದ ಮೂಸೆಯೊಳಿಟ್ಟು ಕರಗಿ ಸೇರೆದ ಸಾರ ಬಸವ ಭಕ್ತಿ ವಚನ ಸಾರ ಬಸವ ಭಕ್ತಿ ವಚನ ಒಂದೇ ಸಾಕು ನೆನೆವ ಮನಕ್ಕೆ ಒಂದೇ ಸಾಕು ನೆನೆವ ಮನಕ್ಕೆ ಸಿದ್ಧರಾಮ ಚನ್ನಬಸವ ಆದಿಸಿದ್ಧ ಶರಣರೆಲ್ಲ ಸಿದ್ಧರಾಮ ಚನ್ನಬಸವ ಆದಿಸಿದ್ಧ ಶರಣರೆಲ್ಲ ಅನುಭವದಿ ತೂಗಿ ನುಡಿದ ಅನುಭವದಿ ತೂಗಿ ನುಡಿದ ವಿಮಲ ಮಧುರ ಅಮರ ವಚನ ವಿಮಲ ಮಧುರ ಅಮರ ವಚನ ಒಂದೇ ಸಾಕು ನೆನೆವ ಮನಕ್ಕೆ ಫಲಿತ ಅರಿವ ಗೊಡವೆಗೆ ಒಂದೇ ಸಾಕು ನೆನೆವ ಮನಕ್ಕೆ ಶೂನ್ಯದಿಂದ ಲೋಕದ ವಿಶ್ವ ವಿವಿಧ ಸೃಷ್ಟಿ ಹುಟ್ಟನೆಲ್ಲ ಶೂನ್ಯದಿಂದ ಲೋಕದ ವಿಶ್ವ ವಿವಿಧ ಸೃಷ್ಟಿ ಹುಟ್ಟನೆಲ್ಲ ಪಟ್ಟ ಬಯಲಿಗಿಟ್ಟು ನುಡಿದ ಪಟ್ಟ ಬಯಲಿಗಿಟ್ಟು ನುಡಿದ ಪ್ರಭುವಿನ ಸುಜ್ಞಾನ ವಚನ ಪ್ರಭುವಿನ ಸುಜ್ಞಾನ ವಚನ ಒಂದೇ ಸಾಕು ನೆನೆವ ಮನಕ್ಕೆ ಫಲಿತ ಅರಿವ ಗೊಡವೆಗೆ ಒಂದೇ ಸಾಕು ನೆನೆವ ಮನಕ್ಕೆ ಮದನನೆದೆಯ ಮೆಟ್ಟಿ ನಿಂದು ಮಾಯ ಮೋಹ ಭ್ರಾಂತಿಯಳಿದು ಮದನನೆದೆಯ ಮೆಟ್ಟಿ ನಿಂದು ಮಾಯ ಮೋಹ ಭ್ರಾಂತಿ
ಅರಿವ ಗೊಡವೆಗೆ ಮುಂದೆ ಸಾಕು ನೆನೆವ ಮನಕ್ಕೆ. ಒಂದರಿಂದ ಅನಂತಮಾಗಿ ಅಂತ್ಯಕ್ಕೊಂದೇ ಆಗಿ ನಿಲ್ಲುವ, ಒಂದರಿಂದ ಅನಂತಮಾಗಿ ಒಂದರಿಂದ ಅನಂತಮಾಗಿ ಅಂತ್ಯಕ್ಕೊಂದೇ ಆಗಿ ನಿಲ್ಲುವ ನಿತ್ಯ ಸತ್ಯ ರಾಮೇಶನ, ನಿತ್ಯ ಸತ್ಯ ರಾಮೇಶನ ತತ್ವವರಿವ ಮುಕ್ತಿ ವಚನ, ತತ್ವವರಿವ ಮುಕ್ತಿ ವಚನ ಒಂದೇ ಸಾಕು ನೆನೆವ ಮನಕ್ಕೆ, ಒಂದೇ ಸಾಕು ನೆನೆವ ಮನಕ್ಕೆ. ಅರಿತ ಅರಿವ ಗೊಡವೆಗೆ ಒಂದೇ ಸಾಕು, ಒಂದೇ ಸಾಕು, ಒಂದೇ ಸಾಕು. ಇಡೀ ಬದುಕನ್ನು ಜನಮುಖಿ ಆಗಿರುವಂತಹ ಪ್ರಯೋಗಗಳಿಗೆ ಸವೆಸಿದಂತಹ ಬಸವ ಅಲ್ಲಮಾದಿ ಶರಣ, ಮುರುಗಿಯ ಶಾಂತಿವೀರ ಯತಿಗಳು ಪ್ರಪಂಚದ ಎಲ್ಲ ದಾರ್ಶನಿಕರ ಪ್ರೇರಣೆಗಳನ್ನು ಬಯಸುತ್ತಾರೆ. ಅತ್ಯಂತ ಕುತೂಹಲದಿಂದ, ಅಷ್ಟೇ ಆಸಕ್ತಿಯಿಂದ ಈ ಬೌದ್ಧಿಕ ಯಾನವನ್ನು ಆಸ್ವಾದಿಸುತ್ತಿರುವಂತಹ ನಿಮ್ಮೆಲ್ಲರಿಗೂ ಸಂಜೆಯ ಶರಣಾರ್ಥಿಗಳು, ಶುಭಾಶಯ. ಅಂತರ್ಜಾಲದ ಮುಖಾಂತರವಾಗಿ ದಿನವೂ ಒಂದೊಂದು ಚಿಂತನೆಯನ್ನು ಆರಿಸಿಕೊಂಡು ಅದರ ಸುತ್ತ ವಿಚಾರಗಳನ್ನು ಹೆಣೆಯುವಂಥ, ಬೌದ್ಧಿಕ ಚಿಂತನೆಗಳನ್ನು ನಿಮಗೆ ರವಾನಿಸುವಂಥ ಸಂದರ್ಭ ಇದಾಗಿದೆ. ಇವತ್ತು ಕೂಡ ಒಂದು ಅಂತಹ ಸಮಕಾಲೀನ ಸಂದರ್ಭದ ವಿಶ್ಲೇಷಣೆಗೆ, ವಿವೇಚನೆಗೆ ಒಳಪಡುವಂತಹ ವಿಷಯ ವಸ್ತುವಾಗಿದೆ ಗುರುತ್ವ, ಜಾತ್ಯತೀತತೆ ಮತ್ತು ಪಕ್ಷಾತೀತವಾದ ನಿಲುವು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಗುರು ಪರಂಪರೆ ಇದೆ. ಗುರು ಪರಂಪರೆಯೇ ಮಠ ಪರಂಪರೆ, ಮಠ ಪರಂಪರೆಯೇ ಗುರು ಪರಂಪರೆ. 12ನೇ ಶತಮಾನದಲ್ಲಿಯೂ ಮಠಗಳು ಅಸ್ತಿತ್ವದಲ್ಲಿ ಇದ್ದವು ಅನ್ನುವಂತಹ ವಿಚಾರದಲ್ಲಿ ಸಾಕಷ್ಟು ವಚನಗಳನ್ನು ನಾವು ಆಧರಿಸಬಹುದಾಗಿದೆ, ಉದಾಹರಿಸಬಹುದಾಗಿದೆ. ಆ ದಿಸೆಯಲ್ಲಿ ಆ ಗುರುತ್ವ ನಮಗೆ ಯಾವ ರೀತಿಯಾಗಿ ಪ್ರಾಪ್ತವಾಗುತ್ತದೆ ಅನ್ನುವಂಥ
ನನ್ನದೇ ಆಗಿರುವಂತಹ ವಿಧಾನದ ಮುಖಾಂತರವಾಗಿ ನಾನು ಅರ್ಥೈಸುತ್ತೇನೆ. ಮಾನವತ್ವ, ಮಾನವೀಯತ, ಅದರ ಜೊತೆಯಲ್ಲಿ ಧರ್ಮತ್ವ. ಮಾನವೀಯತ ಅಧಿಕ ಧರ್ಮತ್ವ ಈಕ್ವಲ್ಸ್ ಟು ಗುರುತ್ವ. ಇದು ತುಂಬ ಅತ್ಯಗತ್ಯವಾಗಿರುವಂತಹ ಒಂದು ಚಿಂತನೆಯಾಗಿದೆ. ಗುರುತ್ವ ನಮಗೆ ಹೇಗೆ ಪ್ರಾಪ್ತವಾಗುತ್ತದೆ ಅಂದರೆ ಅದರ ಮೂಲ ಆರಂಭದ ಸ್ಥಿತಿಯೇ ಮಾನವೀಯತೆ, ಮಾನವೀಯತ್ವ, ಮಾನವತ್ವ ಆಗಿದೆ. ಮಾನವತ್ವದಿಂದ ನಾವುಗಳು ಧರ್ಮತ್ವ, ಅದನ್ನ ಬೇಕಾದ್ರೆ ನೀವು ದೈವತ್ವ ಅಂತಲೂ ಬೇಕಾದ್ರೆ ಕರ್ಕೋಬಹುದು. ಈಕ್ವಲ್ಸ್ ಟು ಗುರುತ್ವ ಅನ್ನುವಂಥ. ಪ್ರಿಯ ಕೇಳಿದರೆ, ಶರಣ ತತ್ವದಲ್ಲಿ ಗುರುತ್ವ ಇದೆ, ಆದರೆ ಗುರುತ್ವದಲ್ಲಿ ಶರಣ ತತ್ವ ಇಲ್ಲದೇ ಇರಬಹುದು. ಈ ಗುರುತ್ವಕ್ಕೆ ಶರಣತ್ವ, ಬಸವತ್ವ ಅದು ಸೇರಿಕೊಂಡರೆ ಗುರುತ್ವಕ್ಕೆ ಒಂದು ಗಟ್ಟಿತನ ಪ್ರಾಪ್ತವಾಗುತ್ತದೆ. ಗುರುತ್ವಕ್ಕೆ ಬಸವತ್ವ ಸೇರಬೇಕು, ಶರಣ ತತ್ವ ಸೇರಬೇಕು. ಆ ಗುರುತ್ವ ಮತ್ತಷ್ಟು ರಾರಾಜಿಸುತ್ತದೆ, ಗೌರವಿಸಲ್ಪಡುತ್ತದೆ. ಆ ದಿಶೆಯಲ್ಲಿ ಗುರು ಅನ್ನುವಂಥವನು, ಗು ಅಂದರೆ ಅಜ್ಞಾನ ಅನ್ನುವಂಥ, ರು ಅಂದರೆ ನಿವಾರಿಸುವವನು, ಅಜ್ಞಾನವನ್ನ ನಿವಾರಿಸುವವರು ಯಾರೋ ಅವರು ಗುರು ಅನಿಸಿಕೊಳ್ಳುತ್ತಾರೆ. ಗುರು ಆಗಬಹುದು, ಯಾರು ಬೇಕಾದರೂ ಗುರು ಆಗಬಹುದು, ಆದರೆ ಸದ್ಗುರು ಆಗುವಂತಹ ಸದ್ಗುರು ಸತ್ಯದ ಅನ್ವೇಷಣೆಯನ್ನ ಮಾಡುವಂತಹ ಗುರು, ಸತ್ಯದ ಸಾಕ್ಷಾತ್ಕಾರವನ್ನ ಮಾಡಿಸುವಂತಹ ಒಬ್ಬ ಗುರುವಾಗಿದ್ದಾನೆ ಅನ್ನುವಂತಹದ್ದು. ಇಂತಹ ಗುರುತ್ವವನ್ನ ಕುರಿತು ನಾವುಗಳು ಚಿಂತನೆಯನ್ನ ಎತ್ತಿಕೊಳ್ಳಬೇಕಾಗಿದೆ. ಆ ದಿಸೆಯಲ್ಲಿ ನಾನು ಯಾರನ್ನೂ ಕೇಂದ್ರವಾಗಿಸಿಕೊಳ್ಳಲಾರದೆ ಅತ್ಯಂತ ಸಮರ್ಪಕವಾಗಿರುವಂಥ ವೈಚಾರಿಕವಾದ, ಅಷ್ಟೇ ವೈಜ್ಞಾನಿಕವಾದ, ಪ್ರಾಯೋಗಿಕವಾದ 4 ಹಂತದ ಸ್ಥಿತಿಗಳನ್ನ, ಗುರುತ್ವದ 4 ಹಂತಗಳನ್ನ ನಿಮ್ಮೊಟ್ಟಿಗೆ ಇಲ್ಲಿ ಪ್ರಸ್ತಾಪಿಸುತ್ತೇನೆ. ಮೊಟ್ಟ ಮೊದಲನೇದಾಗಿ ಕತ್ತಲೆಯಿಂದ ಕತ್ತಲೆಗೆ ಕರೆದುಕೊಂಡು ಹೋಗುವವರು. अंधेरे से अंधेरे की ओर लेकर जाने वाला. ಈ ವಿಚಾರನ ಚೆನ್ನಾಗಿ ಗಮನಿಸಬೇಕು. ಕತ್ತಲೆಯಿಂದ ಕತ್ತಲೆಗೆ ಕರೆದುಕೊಂಡು ಹೋಗುವವರು ನಿಮ್ಮ ನಡುವೆ ಇದ್ದಾರೆ.
ಪ್ರಕಾಶದ ದರ್ಶನವನ್ನ ಮಾಡಿಸದವರು. ಅವರು ಯಾವುದೇ ರೀತಿಯಾಗಿರುವಂತಹ ಪ್ರಕಾಶವನ್ನ ಅವರು ಮಾಡಿಸುವುದಿಲ್ಲ. ಒಂದು ಹಂತದಲ್ಲಿ ಬಳ್ಳಿಗುರುಡರು ಸೇರಿ ಹಳ್ಳವನ್ನು ಬಿದ್ದಂತೆ ಅಂತ ಸರ್ವಜ್ಞ ಹೇಳುತ್ತಾನೆ. ಕತ್ತಲೆಯಿಂದ ಕತ್ತಲೆಗೆ ಕರೆದುಕೊಂಡು ಹೋಗುವವರು ಅವರು ಬಳ್ಳಿಗುರುಡರಾಗಿರುತ್ತಾರೆ. ಪ್ರಕಾಶವೆಂದರೆ, ಬೆಳಕೆಂದರೆ ಅವರಿಗೆ ಕಿಂಚಿತ್ತು ಆಗಿ ಬರುವುದಿಲ್ಲ. ಒಂದು ಹಂತದಲ್ಲಿ ನಿಶಾಚರರು, ಇವರಿಗೆ ಎಲ್ಲೋ ಒಂದು ಕಡೆ ಜಾತಿಯ ನಿಶೆ ಅನ್ನುವಂತಹದ್ದು. ನಿಶಾಚರರು, ನೆಕ್ಟ್ಯಾಂಬುಲೆಂಟ್, ಇಂಗ್ಲಿಷ್ನಲ್ಲಿ, ಆಂಗ್ಲ ಭಾಷೆಯಲ್ಲಿ ನೆಕ್ಟ್ಯಾಂಬುಲೆಂಟ್. ನಿಶಾಚರರು ಕತ್ತಲೆಯನ್ನ ಪ್ರೀತಿಸುವವರು, ಅಂಧಕಾರವನ್ನ ಅಪ್ಪಿಕೊಳ್ಳುವವರು. ಕತ್ತಲೆಯಲ್ಲಿ ಇರುವವರು, ಅಂಧಕಾರವನ್ನು ಅಪ್ಪಿಕೊಳ್ಳುವವರು, ಅವರಲ್ಲಿ ಅಜ್ಞಾನ ಅನ್ನುವಂತಹದ್ದು ಇದ್ದೇ ಇರುತ್ತದೆ. ಅವರು ಕತ್ತಲೆಯನ್ನೇ ಪ್ರಕಾಶವೆಂದು ಭ್ರಮಿಸುವವರು. ಹೆಂಗೈತೆ ಇದು? ಕತ್ತಲೆಯನ್ನೇ ಪ್ರಕಾಶವೆಂದು ಭ್ರಮಿಸುವವರು. ಕತ್ತಲ ಕೋಣೆಗೆ ತಮ್ಮ ಜೀವ ಮತ್ತು ಜೀವನವನ್ನು ಅಳೆದು ಹಾಕುವವರು. ಮಾತ್ರವಲ್ಲದೆ ಕತ್ತಲ ಲೋಕದಲ್ಲಿ ಕಾರುಬಾರು ನಡೆಸುವವರು. ಅವರ ಎಲ್ಲ ರೀತಿಯಾಗಿರುವಂತಹ ವ್ಯವಹಾರಗಳು ಕತ್ತಲ ಲೋಕದಲ್ಲಿಯೇ ನಡೆಯುತ್ತವೆ. ಒಂದು ಹಂತದಲ್ಲಿ ಅಂಡರ್ ವರ್ಲ್ಡ್, ಈಗಿನ ದಿನಮಾನಗಳಲ್ಲಿ ಅದನ್ನು ವ್ಯಾಖ್ಯಾನಿಸಬಹುದು. ಅಂಡರ್ ವರ್ಲ್ಡ್ ಅಂತ ಕರೆ, ಕತ್ತಲ ಲೋಕ. ಅದು ಒಂದು ರೀತಿಯಲ್ಲಿ ಅಂಡರ್ ವರ್ಲ್ಡ್ ಆಗಿ, ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? ಭೂಗತ ಜಗತ್ತು. ಕತ್ತಲ ಜಗತ್ತು ಅದು ಭೂಗತವಾಗಿರುವಂತಹ ಜಗತ್ತು. ಈ ರೀತಿಯಾಗಿರುವಂತಹ ಸ್ಥಿತಿಯನ್ನು ಕೂಡ ನಾವುಗಳು ಸಮಾಜದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂತಹ. ಇನ್ನು ಎರಡನೆಯವರು ಹೇಗಿದ್ದಾರೆ, ಎಂಥವರು ಅಂತ. ಬೆಳಕಿನಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವರು. प्रकाश से प्रकाश की ओर लेकर जाने वाला. ಬೆಳಕು ಕೂಡ ಒಮ್ಮೊಮ್ಮೆ ಅಶಾಶ್ವತವಾಗಿರುತ್ತದೆ. ಸೂರ್ಯನ ಬೆಳಕು ಅಶಾಶ್ವತ, ಚಂದ್ರನ ಬೆಳಕು ಕೂಡ ತಾತ್ಕಾಲಿಕ. ನಕ್ಷತ್ರ ತಾರೆಗಳ ಬೆಳಕುಗಳು. ಜಗತ್ತನ್ನು ಬೆಳಗುವಂತಹ ಸೂರ್ಯ 12 ಗಂಟೆ ಇದ್ದು ಹೋಗಿಬಿಡ್ತಾನೆ. ಮತ್ತೆ ಜಗತ್ತು ಕತ್ತಲೆಗೆ ತಳ್ಳಲ್ಪಡುತ್ತದೆ. ನಾನು ಜಗತ್ತಿಗೆ ಬೆಳಕನ್ನ, ಪ್ರಕಾಶವನ್ನ ನೀಡುತ್ತೇನೆ ಅನ್ನುವಂತಹ ಸೂರ್ಯನೇ 12 ಗಂಟೆ ಮಾತ್ರ ಇರುತ್ತಾನೆ. ಇನ್ನು ಬೇರೆ ಬೇರೆ ದೇಶಗಳಿಗೆ ಹೋದರೆ 10 ಗಂಟೆ, 8 ಗಂಟೆ, 6 ಗಂಟೆ, 4 ಗಂಟೆ ಮಾತ್ರ ಸೂರ್ಯಪ್ರಕಾಶ. ಅಮೆರಿಕ ದೇಶದ ಅಲಸ್ಕಾ ಅನ್ನುವಂಥ ಒಂದು
ಭಾಗ ಇದೆ. ಅಲ್ಲಿ ಒಮ್ಮೊಮ್ಮೆ 4 ಗಂಟೆ ಮಾತ್ರ ಸೂರ್ಯಪ್ರಕಾಶ ಇರುತ್ತದೆ, ಇನ್ನು 24 ಗಂಟೆ ಕತ್ತಲು. 24 ಗಂಟೆ ಸೂರ್ಯ ಇದ್ರೆ 4 ಗಂಟೆ ಮಾತ್ರ ಕತ್ತಲು ಇದೆ, ವೈಸ್ ವರ್ಸ. ಈ ನಿಸರ್ಗ ಎಷ್ಟೊಂದು ವಿಸ್ಮಯಗಳಿಂದ ಕೂಡಿದೆ ಅಲ್ವಾ. ನೇಚರ್ ಈಸ್ ಫುಲ್ ಆಫ್ ವಂಡರ್ಸ್. ಅನೇಕ ವಿಧವಾಗಿರುವಂತಹ ವಿಸ್ಮಯಗಳನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಸೂರ್ಯ ಚಂದ್ರರ ಬೆಳಕೇ ಅಶಾಶ್ವತವಾಗಿರುವಾಗ, ತಾತ್ಕಾಲಿಕವಾಗಿರುವಂತಹ ಸಂದರ್ಭದಲ್ಲಿ ಮನೆ ಮತ್ತು ಮಠ, ಮಂದಿರ, ಮಸೀದಿ, ಇಗರ್ಜು, ಬಸದಿ, ಬುದ್ಧ ವಿಹಾರಗಳಲ್ಲಿ ಹಚ್ಚಿಟ್ಟಂತಹ ಹಣತೆಗಳು, ದೀಪಗಳು ಅವು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇದೆಯೇ? ಎಲ್ಲೋ ಒಂದ್ ಕಡೆ ಕುವೆಂಪುರವರು ಅಂತ ಕಾಣಿಸ್ತು. ಸೂರ್ಯೋದಯ ಚಂದ್ರೋದಯ ಪರಮಾತ್ಮನ ಕೃಪೆ ಕಾಣೋ ಅಂತ ಏನೋ ಒಂದು ಕಡೆ ಹೇಳ್ತಾರೆ. ದೇವರ ದಯ ಕಾಣು. ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣು. ನಾವು ಈಗ ಹೇಳಬೇಕಾಗಿದೆ, ಸೂರ್ಯೋದಯ ಚಂದ್ರೋದಯ ಅಶಾಶ್ವತ ಕಾಣೋ. ಅವು ಕೂಡ ಕತ್ತಲೆ ಆವರಿಸುವಂತೆ ಮಾಡುತ್ತವೆ ಅನ್ನುವಂತ. ಬೆಳಕಿನಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವರು ಈಗಾಗಲೇ ಯಾರೋ ಒತ್ತಿಸಿದ ಬೆಳಕನ್ನ, ಬೆಳಕು ಸುಮ್ಮನೆ ಪ್ರಜ್ವಲಿಸುವುದಿಲ್ಲ. ಬಹಳ ಕಷ್ಟಪಡಬೇಕಾಗುತ್ತದೆ. मुश्किल के साथ वो रोशनी प्रकाश होता है. दीप जलाना आसान नहीं है, ಸುಲಭ ಅಲ್ಲ ಅದು. ಬಹಿರಂಗದಲ್ಲಿ ದೀಪವನ್ನ ಹೊತ್ತಿಸುವುದು ಸುಲಭ. ಗಾಳಿಯ ಒತ್ತಡ ಇರುವಾಗ ದೀಪವನ್ನ ಬೆಳಗಿಸುವುದು ಎಲ್ಲಿಲ್ಲದ ಕಷ್ಟ. ಸಂಸಾರವೆಂಬುದು ಗಾಳಿಗಿಟ್ಟ ದೀಪದಂತೆ, ಸಿರಿ ಎಂಬುವುದು ಸಂತೆಯ ಮಂದಿ ಕಂಡಯ್ಯ. ನೋಡಿ, ಸಂಸಾರ ಅಂದ್ರೆ ಜೀವನ, ಜಿಂದಗಿ. ಮಾನವನ ಜೀವನ ಹೇಗಿದೆ ಅಂತಂದ್ರೆ ಗಾಳಿಗೆ ಒತ್ತಿಸಿ ಇಟ್ಟಂತಹ ದೀಪದಂತೆ ಅದು. ಯಾವ ವೇಳೆಯಲ್ಲಾದರೂ ಅದು ನಂದಿ ಹೋಗಬಹುದು, ಆರಿ ಹೋಗಬಹುದು. बातर में बाहर क्या है? हवा हमेशा बहती रहती है. ಸದಾ ಕಾಲ ಗಾಳಿ ಬೀಸ್ತಾನೇ ಇರುತ್ತೆ. ಅದರಲ್ಲಿಯೂ ದೊಡ್ಡದಾಗಿರುವಂತಹ ಗಾಳಿ ಬೀಸಿದಾಗ ಹೊತ್ತಿಸಿಟ್ಟಂತಹ ದೀಪ ನಂದಿ ಹೋಗುತ್ತದೆ. ಒಳಗಡೆ ಹೊತ್ತಿಸಿ ಇಟ್ಟಂತಹ ದೀಪ ಒಂದಷ್ಟು ಸುರಕ್ಷಿತ. बाहर की ज्योति कोई तकलीफ नहीं है, क्योंकि हवा
बहुत कम होता है. ಅದಕ್ಕೆ ನಾವುಗಳು ನೋಡಿ, ಜಗತ್ತನ್ನ ಬೆಳಗುವಂತಹ ಸೂರ್ಯಚಂದ್ರರ ಕತೆ, ದೇವರ ಮುಂದೆ, ಧರ್ಮದ ಮುಂದೆ ನಾವುಗಳು ಒಂದು ನಂದಾದೀಪವನ್ನ ಉರಿಸುವಂತಹ ಸಂದರ್ಭವನ್ನ ತಂದುಕೊಳ್ಳುವುದಾದರೂ ಎಲ್ಲಿಯೋ ಒಂದು ಕಡೆ ನಂದಿ ಹೋಗುವಂತಹ ಸಾಧ್ಯತೆ ಇದೆ. शरण जी, बिजली के बारे में क्या बोलते हैं? बार बार आते रहते जाते हैं, है ना. ವಿದ್ಯುತ್ ಶಕ್ತಿ ಬರ್ತದೆ, ಹೋಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಶಾಶ್ವತ ನಹಿ ಹೈ. ವಿದ್ಯುತ್ ಶಕ್ತಿಯೂ ಕೂಡ ಶಾಶ್ವತ ಅಲ್ಲ. ಮನೆಯ ದೀಪ ಶಾಶ್ವತ ಅಲ್ಲ. ಮಠ ಮಂದಿರಗಳನ್ನ, ಧಾರ್ಮಿಕ ಕೇಂದ್ರಗಳನ್ನ ಬೆಳಗುವಂತಹ ವಿದ್ಯುತ್ ಶಕ್ತಿಯೂ ಕೂಡ ಶಾಶ್ವತ ಅಲ್ಲ. ಹಾಗಾದ್ರೆ ಮಾನವ ಬದುಕಿನಲ್ಲಿ ಶಾಶ್ವತವಾಗಿರುವಂತಹ ಬೆಳಕು ಯಾವುದಿದೆ? ಒಂದು ಗಂಭೀರವಾಗಿರುವಂತಹ ಚಿಂತನೆಯನ್ನ ನಿಮ್ಮ ಜೊತೆಯಲ್ಲಿ ಮಾಡುವುದಾದರೆ, ಪರಮಾರ್ಥ ಪ್ರಕಾಶ. ಪರಮಾರ್ಥ ಪ್ರಕಾಶ ಅನ್ನುವಂತಹದು ಎಲ್ಲ ಬೆಳಕು ಶಾಶ್ವತ ಅಲ್ಲದೆ ಇರುವಂತಹ ಸಂದರ್ಭದಲ್ಲಿ ಪರಮಾರ್ಥ ಪ್ರಕಾಶ ಅನ್ನುವಂತಹದು ಶಾಶ್ವತ. हमारे ऋषि लोग, संत लोग, शरण लोग, अनुभवी लोग इस दुनिया में प्रकाश जैसे दीप जला दिए हैं. ಅದು ಜ್ಞಾನದ ದೀಪ, विज्ञानद दीप मात्र नहीं, तंत्रज्ञान के दीप है. विज्ञान प्लस तंत्रज्ञान ಈಕ್ವಲ್ಸ್ ಟು ತತ್ವಜ್ಞಾನ. ನೋಡಿ, ಈ ರೀತಿಯಾಗಿರುವಂತಹ ಸುಜ್ಞಾನದ ದೀಪ, ವಿಜ್ಞಾನದ ದೀಪ, ತಂತ್ರಜ್ಞಾನದ ದೀಪ, ಇವೆಲ್ಲವುಗಳ ಜೊತೆಯಲ್ಲಿ ತತ್ವಜ್ಞಾನದ ದೀಪ ಪ್ರಕಾಶ. ಇವೆಲ್ಲವುಗಳನ್ನ ದಾಟಿ ಆ ಪರಮಾರ್ಥ ಪ್ರಕಾಶ, ಬೌದ್ಧಿಕವಾಗಿರುವಂತಹ ಪ್ರಕಾಶ. ಬೌದ್ಧಿಕತಾ ಶಾಶ್ವತ ಹೈ. ಎಲ್ಲ ದಾರ್ಶನಿಕರು ಈ ಪರಮಾರ್ಥ ಪ್ರಕಾಶದ ಬಗ್ಗೆ ಒತ್ತಿ ಒತ್ತಿ ಹೇಳಿದ್ದಾರೆ, ಹೇಳುತ್ತಾರೆ. ಯಾವ ಜ್ಯೋತಿಗಳು, ದೀಪಗಳು, ವಿದ್ಯುತ್ ಬಲ್ಬ್ಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿಯೂ ಈ ಪರಮಾರ್ಥ ಪ್ರಕಾಶ ಈ ಜಗತ್ತಿಗೆ ಬೆಳಕನ್ನ ನೀಡುತ್ತಾ ನೀಡುತ್ತಾ ಬಂದಿದೆ. ಇವೆಲ್ಲ ಬಂದಿರುವಂತಹ ವೈಜ್ಞಾನಿಕ ಆವಿಷ್ಕಾರಗಳು ಮಾನವ ಸಾಧನೆಯ ಪ್ರತೀಕಗಳು. ಆ ದಿಸೆಯಲ್ಲಿ ಪರಮಾರ್ಥ ಪ್ರಕಾಶ ಅದು ಶಾಶ್ವತವಾಗಿರುವಂತಹ ಪ್ರಕಾಶ, ಜಾಜ್ವಲ್ಯಮಾನವಾಗಿರುವಂತಹ ಪ್ರಕಾಶ. ಅಂತಹ ಪ್ರಕಾಶವನ್ನ ನಾವುಗಳು ಹೊರಗಡೆ ದೀಪವನ್ನ ಒತ್ತಿಸುವುದು ಕಷ್ಟ. ಇನ್ನು ಆಂತರ್ಯದಲ್ಲಿ
ಪಾರಮಾರ್ಥ ಪ್ರಕಾಶವನ್ನ ಹೊತ್ತಿಸುವುದು ಮುಷ್ಕಿಲ್ ಕಿ ಬಾತ್ ಹೈ, आसान की बात नहीं है, खुशी की बात नहीं है, मुश्किल की बात है. ಬಹಿರಂಗದಲ್ಲಿ ಯಾವಾಗಾದರೂ ಒಮ್ಮೊಮ್ಮೆ ದೊಡ್ಡ ಗಾಳಿ ಬಿರುಗಾಳಿ ಬೀಸ್ತಾ ಇರುತ್ತೆ. ಮಾನವನ ಅಂತರಂಗ ಅನ್ನುವಂತಹ ಈ ದೇಗುಲದಲ್ಲಿ, ಶರೀರ ಎನ್ನುವಂತಹ ದೇಗುಲದಲ್ಲಿ ಪರಮಾರ್ಥದ ಪ್ರಕಾಶವನ್ನು ಹೊತ್ತಿಸುವುದು ಅತ್ಯಂತ ಅತ್ಯಂತ ಕರಕಷ್ಟ. ಎಲ್ಲೋ ಕೆಲವು ಸಮಯದವರೆಗೆ ಮಾತ್ರ ನಾವುಗಳು ಪರಮಾರ್ಥ ಪ್ರಕಾಶವನ್ನ ಒತ್ತಿಸುವಂತೆ ಪ್ರಕಾಶಿಸುವಂತೆ ನೋಡಿಕೊಳ್ಳಬಹುದು. ಮಾನವ ಸಹಜವಾಗಿಯೇ ಅವನು ಚಂಚಲಯುಕ್ತನಾಗಿರುವಂತಹವನು. ಚಂಚಲತೆ ಅವನನ್ನ ಕಾಡ್ತಾ ಇರುತ್ತೆ. ಚಂಚಲತಾ बहुत ही बुरिया आदत है. ಸದಾಕಾಲ ಚಂಚಲತೆಗೆ ಒಳಗಡೆಯಾಗಿರುವಂತಹ ಮಾನವ ಶರೀರದಲ್ಲಿ ಪ್ರಕಾಶವನ್ನ, ಪರಮಾರ್ಥ ಪ್ರಕಾಶವನ್ನ ಒತ್ತಿಸುವುದು ಅಷ್ಟು ಸುಲಭವಲ್ಲ. ದೇಗುಲಕ್ಕೆ ಹೋಗಿ ದೇವರ ಪ್ರಾರ್ಥನೆಯನ್ನ ಮಾಡುವವನಂತೆ ತೋರುತ್ತಾನೆ ಇರುತ್ತಾನೆ. ಆದರೆ ಬಸವಣ್ಣನವರು ಹೇಳುವಂತೆ ದೇವರ ಮುಂದೆ ನಿಂತು ಕೈ ಮುಗಿದು ಬೇಡಿಕೊಳ್ಳುವ ಆ ಭಕ್ತನ ಚಿತ್ತ ಅದು ಚಪಲಿ ಚಿತ್ತವಾಗಿರುತ್ತದೆ. ದೇವರೇ, ನಾನು ಬರೋದ್ರೊಳಗಡೆ ನನ್ನ ಚಪ್ಪಲಿಯನ್ನು ಯಾರು ಹೊತ್ಕೊಂಡು ಹೋಗ್ದಂಗಿಲ್ಲಪ್ಪ. ಅವನು ಯಾಂತ್ರಿಕವಾಗಿ ದೇವರ ಮುಂದೆ ಕೈ ಮುಗಿಯುತ್ತಾನೆ. ಆದರೆ ಅವನ ಅಂತರ್ಜ್ಞಾನ, ಅಂತ ಪ್ರಜ್ಞೆ ಎನ್ನುವಂಥ ಅಟೆನ್ಷನ್, ಲಕ್ಷ್ಯ ಎಲ್ಲಿಗೆ ಹೋಗಿರುತ್ತದೆ ಅಂತಂದ್ರೆ ಆ ದೇವಸ್ಥಾನದ ಆಜುಬಾಜಿನಲ್ಲಿ ಬಿಟ್ಟಂತಹ ಪಾದರಕ್ಷೆಯ ಕಡೆಗೆ ಇರುತ್ತದೆ. ಇವನು ಮಾತ್ರ ಬಹಳ ಭಯಭಕ್ತಿಯಿಂದ ನಮಸ್ಕಾರ. ಏತ ತಲೆವಾಗಿದರೇನು ಗುರುಭಕ್ತನಾಗಬಲ್ಲದೆ, ಇಕ್ಕುಳ ಕೈ ಮುಗಿದರೇನು ಭೃತ್ಯಾಚಾರಿಯಾಗಬಲ್ಲದೆ. ಇಂಥ ಪ್ರಶ್ನೆಗಳಿದ್ದೇ ಇದಾವೆ. ಅಕ್ಕಸಾಲಿಗನ ಕೈಯಲ್ಲಿರುವಂತಹ ಅದೇನದು ಇಕ್ಕಳ, ಅದನ್ನ ಬೆಂಕಿ ತಗೊಳ್ಲಿಕ್ಕೆ ಹೋದಾಗೆಲ್ಲ ಬಂಗಾರನ ಬೆಳ್ಳಿ ತೆಗೆದುಕೋಬೇಕಾದ್ರೆ ಎಲ್ಲ ಅದು ಕೈ ಜೋಡಿಸ್ತಾ ಇರುತ್ತೆ. ಅದನ್ನು ಭಕ್ತಿಯಿಂದ ಕೈ ಜೋಡಿಸ್ತಾ ಇರುತ್ತೆ. ಇಕ್ಕುಳ ಕೈ ಮುಗಿದರೇನು, ಏತ ತಲೆವಾಗಿದರೇನು. ಪ್ರತಿ ಸಾರಿಯೂ ಆ ಏತ ತಲೆ ಬಾಗ್ತಾನೆ ಇರುತ್ತೆ. ಎರಡೂ ಭೃತ್ಯಾಚಾರಿಗಳಾಗೋದಿಲ್ಲ. ಭಕ್ತಿಯ ಲಕ್ಷಣಗಳು ಇಲ್ಲವೇ ಅಲ್ಲ. ಎಂತ ಉದಾಹರಣೆಯನ್ನು ಕೊಡುತ್ತಾರೆ ನೋಡಿ ನಮಗೆ. ಹಾಗೆ ನಾವುಗಳು ಅಂದ್ರೆ ನಮ್ಮ ಶರೀರ ಒಂದಷ್ಟು ಭಕ್ತಿಯನ್ನ ಮಾಡಿದಂತೆ ತೋರ್ಪಡಿಸುತ್ತದೆ. ಯಾಂತ್ರಿಕವಾಗಿ, ಕೃತಕವಾಗಿ, ನಾಟಕೀಯವಾಗಿ. ಆಂತರ್ಯದಲ್ಲಿ ಭಕ್ತಿ ಇರುವುದೇ ಇಲ್ಲ ಅನ್ನುವಂಥದ್ದನ್ನ ಬಸವಣ್ಣವರು ಈ ಜಗತ್ತಿಗೆ ಬೋಧಿಸಿದ್ದಾರೆ ಅನ್ನುವಂಥ ಕಾರಣ
ಪರಮಾರ್ಥ ಪ್ರಕಾಶವನ್ನ ನಾವುಗಳು ಶಾಶ್ವತವಾಗಿ ಆಂತರ್ಯದಲ್ಲಿ ಹೊತ್ತಿಸಿಡಲು ಪ್ರಯತ್ನವನ್ನ ಮಾಡ್ತಾ ಇರಬೇಕು. ಅನೇಕರ ಪೂಜೆ, ಪ್ರಾರ್ಥನೆ, ಜಪ, ತಪಗಳು ಒಂದೊಂದು ಸಮಯಕ್ಕೆ ಮಾತ್ರ ಸೀಮಿತವಾಗಿರುತ್ತವೆ. ಮುಂಜಾನೆ 6 ಗಂಟೆಗೆ ಸ್ನಾನಾದಿಗಳನ್ನ ಮಾಡಿಕೊಂಡು ಪೂಜೆಗೆ ಹೋಗಿ ಕೂತ್ಕೊಳ್ಳೋದು, ಒಂದು 8 ಗಂಟೆವರೆಗೂ. ಈ ಜಪ ತಪ ಪೂಜೆಗಳು ನಿಗದಿಪಡಿಸಿದಂತಹ ಸಮಯದವರೆಗೆ ಮಾತ್ರ ಇರುತ್ತವೆ. ಆ ಪೂಜೆಯ ಸಮಯ ಮುಗಿದು ಹೋಯ್ತು ಅಂತ ಪೂಜೆಯಲ್ಲಿ ಇರಬೇಕಾದ್ರೆ ಈತ ದೇವರು ಕಣ್ಣಂಗೆ ಕಾಣ್ತಾನೆ. ಸಾಕ್ಷಾತ್ ದೇವರೇ ಧರೆಗಿಳಿದು ಬಂದಿದ್ದಾನೇನೋ ಅನ್ನುವಂತೆ. ಆ ಪೂಜೆ ಜಪ ತಪಗಳು ಮುಗಿದಾಕ್ಷಣವೇ ಇವನು ಮತ್ತೆ ಮಾನವನಾಗುತ್ತಾನೆ. ಶರಣೆ ಕುಳಿತಾಗ ಭಕ್ತ, ಪೂಜೆಗೆ ಕುಳಿತಾಗ ಭಕ್ತ, ಮುನಿದಾಗ ಮಾನವ ಅಂತ ಹೇಳ್ತಾರೆ. ವಾಟ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಕುಳಿತಾಗ ಭಕ್ತ, ಪೂಜೆಗೆ ಕುಳಿತಾಗ, ಸದ್ಧರ್ಮ ಶ್ರವಣಕ್ಕೆ ಕುಳಿತಾಗ ಇವನು ಭಕ್ತ, ಅಲ್ಲಿಂದ ಎದ್ದಾಗ ಮಾನವ ಅಂತ. ಪೂಜೆಗೆ ಅವನಿಗೆ ಸಂಬಂಧ ಇಲ್ಲ, ಜಪಕ್ಕೂ ತಪಕ್ಕೂ ಸಂಬಂಧ ಇಲ್ಲ. ನೀವು ಕೇಳ್ಬೋದು, ಶರಣರೇ ಬೆಳಗಿಂದ ಸಾಯಂಕಾಲದವರೆಗೆ ಅದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತದೇನ್ರಿ? ಇಲ್ಲ, ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲ ಪೂಜೆ ಜಪ ತಪಗಳು ಏನು ಅಂತಂದ್ರೆ ಪಾರ್ಟ್ ಟೈಮ್. ಆಲ್ ಕೈಂಡ್ಸ್ ಆಫ್ ಪ್ರೇಯರ್, ವರ್ಷಿಪ್, ನಮಾಜ್, ಪೂಜಾ, ಇಟ್ ಇಸ್ ಫಾರ್ ಪಾರ್ಟ್ ಟೈಮ್, ಫುಲ್ ಟೈಮ್ ಅಲ್ಲ ಅದು. ಕಾಯಕ ಅದು ಪೂರ್ಣಾವಧಿಯ ಪ್ರಕ್ರಿಯೆ ಆಗಬೇಕು. ಪೂಜೆ ಜಪ ತಪಗಳು ಪಾರ್ಟ್ ಟೈಮ್ ಆಗಬೇಕು. ಕಾಯಕ ಮಾಡುವಂತ ಕಾಯಕ ಫುಲ್ ಟೈಮ್ ಆಗಬೇಕು. ಕೆಲವ್ರು ಏನ್ ಮಾಡ್ಕೊಂಡಿದ್ದಾರೆ, ಪೂಜೆ ಜಪ ತಪಗಳನ್ನ ಫುಲ್ ಟೈಮ್ ಮಾಡ್ಕೊಂತಾರೆ, ಕಾಯಕವನ್ನ ಪಾರ್ಟ್ ಟೈಮ್ ಮಾಡ್ಕೊಂತಾರೆ. ದೇಶ, ಸಮಾಜ, ಕುಟುಂಬ ಉದ್ಧಾರ ಆಗ್ಕೊಂಡು ಹೆಂಗಾಗತ್ರಿ? ಪೂಜೆ ಪುನಸ್ಕಾರಕ್ಕೆ, ಜಪ ತಪಗಳಿಗೆ, ಯಜ್ಞ ಯಾಗಗಳಿಗೆ ಕೊಡುವಂತ ಆಸಕ್ತಿಯನ್ನ, ಶ್ರದ್ಧೆಯನ್ನ, ಭಕ್ತಿಯನ್ನ ನಾವು ಕಾಯಕಕ್ಕೆ ಕೊಡುವುದಾದರೆ ಭಾರತ ದೇಶದಲ್ಲಿ ಯಾರೂ ಕೂಡ ಭಿಕಾರಿಗಳು ಅಲ್ಲ. मांगने वाला आदमी नहीं है, नहीं होता है, कम होता है. मेहनत करने से पैसा धन आएगा. चुपचाप बैठने से लक्ष्मी नहीं आई, धन और पैसा नहीं आए. ಅದಕ್ಕೋಸ್ಕರವಾಗಿ ಏನ್ ಮಾಡಬೇಕು? ಕಾಯಕವನ್ನೇ ಪೂಜೆ ಅನ್ನುವಂತ ರೀತಿಯಲ್ಲಿ ಮಾಡಬೇಕು. ಪೂಜೆಯಿಂದ ಎದ್ದಾಕ್ಷಣವೇ ಆ ದೈವಿ ಭಾವನೆ, ಪರಮಾರ್ಥ ಪ್ರಜ್ಞೆ ಹೋಗಿಬಿಡುತ್ತಲ್ಲ. ಎಷ್ಟೊಂದು ವಿಚಿತ್ರ ಇದೆ ಅಲ್ವಾ? ಯಾರು ಈ ಧಾರ್ಮಿಕವಾಗಿರುವಂತ ಪ್ರಜ್ಞೆಯನ್ನ, ಅಧ್ಯಾತ್ಮ ಪ್ರಜ್ಞೆಯನ್ನ ಜಾಗೃತವಾಗಿ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ಮತ್ತೆ ಮತ್ತೆ ಮಾಡುತ್ತಾರೋ ಅವರ ವೃತ್ತಿ ಜೀವನ ಬೇರೆ ಅಲ್ಲ, ಕಾಯಕ ಜೀವನ ಬೇರೆ ಅಲ್ಲ, ಕಾಯಕ ಧರ್ಮ ಬೇರೆ ಅಲ್ಲ. ವೃತ್ತಿ ಧರ್ಮದೊಳಗಡೆ ಒಂದು ಕಾಯಕ ಧರ್ಮ ಇದೆ.
ಕಾಯಕ ಧರ್ಮದೊಳಗೆ ಒಂದು ವೃತ್ತಿ ಧರ್ಮ ಇರುತ್ತೆ. ಇದನ್ನು ಬಿಟ್ಟು ಅದು ಇಲ್ಲ, ಅದನ್ನು ಬಿಟ್ಟು ಇದು ಇಲ್ಲ. ಆದರೆ ದೈನಂದಿಕವಾಗಿರುವಂಥ ಜೀವನದಲ್ಲಿ ಅದು ಸಾಧ್ಯ ಇದೆಯೇ? ವೃತ್ತಿ ಧರ್ಮವೇ ಬೇರೆ, ಮತ ಧರ್ಮವೇ ಬೇರೆ. ವೃತ್ತಿ ಧರ್ಮವೇ ಬೇರೆ, ಮತ ಧರ್ಮವೇ ಬೇರೆ. ಇಂಥ ಚಿಂತನೆಗಳನ್ನು ಕೇಳಿಸ್ಕೋಬೇಕಾದ್ರೆ ಮಾತ್ರ ಧರ್ಮ ಪ್ರಜ್ಞೆ ಬರುತ್ತೆ. ಉಳಿದ ಸಂದರ್ಭದಲ್ಲ ವೃತ್ತಿ ಧರ್ಮ. ಇವೆರಡರ ನಡುವೆ ನಾವು ಸಂಬಂಧವನ್ನ ಬೆಸೆಯಬೇಕಾಗುತ್ತದೆ. ಬಿಟ್ಟು ಕೊಡದ ಅದೇ ನಾನೇ ಅದು ಅನ್ನುವಂಥ ಒಂದು ಸ್ಥಿತಿಯನ್ನು ನಾವು ಸ್ಥಾಪಿಸಿಕೊಳ್ಳಬೇಕಾಗುತ್ತದೆ. ಅಂತಹದನ್ನು ನಾವು ಬಹಳ ಕಷ್ಟಪಟ್ಟು ಪ್ರಯತ್ನವನ್ನು ಮಾಡಬೇಕು. ಇನ್ನು ಮೂರನೇದು, ಬೆಳಕಿನಿಂದ ಕತ್ತಲೆಗೆ ಕರೆದುಕೊಂಡು ಹೋಗುವವರು. ಪ್ರಕಾಶ ಸೆ अंधेरा की ओर लेकर जाने वाला. ಬೆಳಕಿನಿಂದ ಕತ್ತಲೆಗೆ ಕರೆದುಕೊಂಡು ಹೋಗುವವರು. बहुत खतरनाक है, ಅತ್ಯಂತ ಅಪಾಯಕಾರಿ. ಬೆಳಕಿನಿಂದ ಕತ್ತಲೆಯ ಕಡೆಗೆ. ಇವ್ರು ಎಂಥವ್ರು ಅಂದ್ರೆ ಮೌಢ್ಯವನ್ನ ಬಿತ್ತುವವರು. मौढ़ों की बीज बोने वाला आदमी है. ಮೌಢ್ಯದ ಬೀಜಗಳನ್ನು ಬಿತ್ತುವವರು, ಮೌಢ್ಯವನ್ನು ಬಿತ್ತಿ ಮೌಢ್ಯವನ್ನು ಬೆಳೆಯುವವರು. ಬೆಳಕಿನಿಂದ ಕತ್ತಲೆಗೆ ಅವರು ಕರ್ಕೊಂಡು ಹೋಗೋರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಮೌಢ್ಯವನ್ನು ಬಿತ್ತುವವರು, ಮೌಢ್ಯವನ್ನು ಬಿತ್ತಿ ಮೌಢ್ಯವನ್ನು ಬೆಳೆಯುವವರಾಗಿದ್ದಾರೆ. ಮಾತ್ರವಲ್ಲದೆ ಅವರ ಮುಗ್ಧರನ್ನ ನಿಯಂತ್ರಿಸುವಂತ, ಆಟವಾಡಿಸುವಂತ ಒಂದು ಅಸ್ತ್ರ ಅವರ ಬಳಿ ಇರುತ್ತದೆ. ಯಾವುದು ಆ ಅಸ್ತ್ರ ಅಂತಂದ್ರೆ ಶೋಷಣೆ. नादान लोगों को शोषण करने के लिए जो आदमी क्या करते हैं, ತಮ್ಮಲ್ಲಿರುವಂತಹ ಶೋಷಣೆ ಅನ್ನುವಂತಹ ಅಸ್ತ್ರವನ್ನು ಅವರು ಬಳಸುತ್ತಾರೆ. ಸಾಮಾನ್ಯ ಜನರ ನಡುವೆ ಮುಗ್ಧ ಜನರು ಇದ್ದಾರೆ. आम लोगों के बीच नादान लोग रहते हैं. ನೋಡಿ, ಮುಗ್ಧ ಜನರ ಸುತ್ತ ಸಾಮಾನ್ಯ ಜನರು ಇದ್ದಾರೆ. ಬೆಳಕಿನಿಂದ ಕತ್ತಲೆಯ ಕಡೆಗೆ ಕರೆದುಕೊಂಡು ಹೋಗುವವರಿಗೆ ಯಾರು ಬಲಿ ಆಗ್ತಾರೆ ಅಂತಂದ್ರೆ ಈ ಮುಗ್ಧ ಜನರು, ನಾದಾನ್ ಲೋಗ್ और आम लोग. ಇಬ್ಬರನ್ನು ಅವರು ಶೋಷಣೆಗೆ ಬಳಸಿಕೊಳ್ಳುತ್ತಾರೆ. ಯಾವ ವ್ಯಕ್ತಿ ಶೋಷಿಸುತ್ತಾನೋ ಅವನು ನಿಜವಾದ ಗುರು ಅಲ್ಲ. ಶೋಷಣೆಗೆ ಬದಲಾಗಿ ಪೋಷಣೆಯನ್ನ ಮಾಡಬೇಕು. ಪೋಷಣೆಯನ್ನ ಮಾಡುವವನೇ, ಆಶ್ರಯವನ್ನು ಕೊಡುವವನೇ ನಿಜವಾದ ಗುರು. ಅವನು ಗುರು ಮಾತ್ರವಲ್ಲ, ಸದ್ಗುರು ಆಗುತ್ತಾನೆ ಅನ್ನುವಂತ. ಅವರಿಂದ ಸದಾಕಾಲ ಶೋಷಣೆ ಅನ್ನುವಂತಹ ವೇದನೆ.
ಎಲ್ಲ ವೇದನೆಗಳಿಗಿಂತ ಶೋಷಣೆಯ ವೇದನೆ ಅತ್ಯಂತ ಕ್ರೂರವಾಗಿರುವಂತಹದ್ದು, ಅಮಾನವೀಯವಾಗಿರುವಂತಹದ್ದು. ಶೋಷಣೆಯ ಶಿಕ್ಷೆ, ಶೋಷಣೆಯ ನೋವು, ये बहुत बढ़िया दर्द है जिंदगी में. ಎಲ್ಲ ದಾರ್ಶನಿಕರು ಶೋಷಣೆಯ ವಿರುದ್ಧವಾಗಿ ಹೋರಾಟವನ್ನ ಮಾಡಿದ್ದಾರೆ. ಮಾಡುತ್ತಲೇ ಬಂದಿದ್ದಾರೆ. ಈಗಲೂ ಅದೇ ಕಾರ್ಯ ನಡೆಯುತ್ತಲೇ ಇದೆ. ಫಿರ್ ದುನಿಯಾ ಮೇ ಶೋಷಣ ಚಲ್ ರಹಾ ಹೈ. ಜಗತ್ತಿನಲ್ಲಿ ಈಗಲೂ ಕೂಡ ಶೋಷಣೆ ನಡೀತಾ ಇದೆ. ಯಾರೋ ಮುಗ್ಧರನ್ನ ಈ ರೀತಿಯಾಗಿ ಒಂದಿಲ್ಲ ಒಂದು ಮೌಢ್ಯತೆಯ ಮುಖಾಂತರವಾಗಿ ಶೋಷಣೆಯನ್ನ ಮಾಡುತ್ತಾರೆಯೋ ಅಂಥವರು ಜಾತಿವಾದಕ್ಕೆ ನೀರು ಗೊಬ್ಬರವನ್ನ ಹಾಕುತ್ತಾ ಬೆಳೆಸುತ್ತಾರೆ. ನೋಡಿ, ಜಾತಿವಾದ ಈ ಜಗತ್ತಿಗೆ ಅಂಟಿದಂತಹ ಅನಾರೋಗ್ಯಕರವಾಗಿರುವಂತಹ ಒಂದು ಅಸಮಾನತೆಯ ವಾದ ಇದು. ಜಾತಿವಾದ ಒಂದು ಕ್ರೂರವಾದ, ಅದು ಕಠಿಣತರವಾಗಿರುವಂತಹ ವಾದ, ಅಮಾನವೀಯವಾಗಿರುವಂತಹ ವಾದ. ನಮ್ಮ ದೇಶದಲ್ಲಿ ಮಾತ್ರ ಜಾತಿವಾದ ಇದೆ ಅಂತಲ್ಲ, ಅಮೆರಿಕಾದಂತ ಮುಂದುವರಿದ ರಾಷ್ಟ್ರದಲ್ಲಿಯೂ ಜಾತಿವಾದ ಇದೆ. ನಿಮಗೆಲ್ಲ ಗೊತ್ತಿದೆ, ಕಳೆದ ತಿಂಗಳು ಕರಿಯರಿಗೂ ಬಿಳಿಯರಿಗೂ ಬಹಳ ದೊಡ್ಡದಾಗಿರುವಂತಹ ಒಂದು ಸಂಘರ್ಷ ನಡೀತು, ಜಗಳ ನಡೀತು. ಟ್ರಂಪ್ ಸಾಹೇಬರು ಕಂಡಲ್ಲಿ ಗುಂಡಿಕ್ಕಲು ಆದೇಶಿಸಿದ್ದರು. ನೋಡಿ, ರೇಸಿಯಲ್ ಪ್ರಾಬ್ಲಮ್ which is poisonous one, very dangerous one. ಈ ಜಾತಿವಾದ ಇದೆಯಲ್ಲ ಇದು, ಈ ಜನಾಂಗೀಯವಾದ ಇದೆಯಲ್ಲ ಇದು ಯಾವ ದೇಶವನ್ನೂ ನೋಡುವುದಿಲ್ಲ. ಒಬ್ಬ ಕರಿಯನನ್ನ ಬರ್ಬರವಾಗಿ ಪೊಲೀಸರು ಅಲ್ಲಿ ಕೊಂದು ಸಾಯಿಸಿದಂತಹ ಸಂದರ್ಭದಲ್ಲಿ ಬಿಳಿಯರೂ ಸೇರಿಕೊಂಡು ಸರ್ಕಾರದ ವಿರುದ್ಧವಾಗಿ ಒಂದು ದೊಡ್ಡ ಪ್ರೊಟೆಸ್ಟ್ ಅನ್ನ ತಿಂಗಳುಗಟ್ಟಲೆ ಅವರು ಮಾಡಿದರು. ಅಲ್ಲಿ ಆಧುನಿಕ ಜಗತ್ತಿನಲ್ಲಿಯೂ ಈ ಜಾತಿವಾದ ಜೀವಂತವಾಗಿದೆ ಎನ್ನುವ ಇಂತಹ ಅನಾಗರಿಕವಾದ, ಅಮಾನವೀಯವಾಗಿರುವಂತಹ ಜಾತಿವಾದವನ್ನ ನಿವಾರಿಸುವಂತಹ ದಿಸೆಯಲ್ಲಿ ಏನೆಲ್ಲ ಪ್ರಯತ್ನಗಳು ನಡೀತಾ ಬಂದಿದ್ದಾವೆ ಅನ್ನುವಂತಹ ಕೊನೆಯ ಒಂದು ಸ್ಥಿತಿ ಇದೆ, ಸಂದರ್ಭ ಇದೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವರು. ಆಗಲೇ ಬೆಳಕಿನಿಂದ ಕತ್ತಲೆಗೆ ಕರೆದುಕೊಂಡು ಹೋಗುವರು ಅಂತ ವಿಮರ್ಶೆ ಮಾಡಿ, ಈಗ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವರು. अंधेरे से प्रकाश या रोशनी की ओर लेकर जाने वाला. ಇವರು ಯಾರು ಅಂತಂದ್ರೆ ಜಾತ್ಯತೀತರು. ಇವರಿಗೆ ಜಾತಿ ಅನ್ನುವಂತಹದ್ದು ಇಲ್ಲ. ಅವರ ದೃಷ್ಟಿಯಲ್ಲಿ ಮಾನವ ಜಾತಿ ಒಂದೇ ಜಾತಿ. ಮಾನವರೆಲ್ಲರೂ ಒಂದೇ ಕುಲಕ್ಕೆ, ಜಾತಿಗೆ ಸೇರಿದವರು. ಯಾವುದೇ ರೀತಿಯಾಗಿರುವಂತಹ
ಕ್ಲಾಸಿಫಿಕೇಶನ್ ಇರುವುದಿಲ್ಲ, ಕಂಪಾರ್ಟ್ಮೆಂಟ್ಗಳು ಇರುವುದಿಲ್ಲ, ಅಪಾರ್ಟ್ಮೆಂಟ್ಗಳು ಇರುವುದಿಲ್ಲ. ಕಾರಣ ಏನು ಅಂತಂದ್ರೆ ಅವರು ಜಾತ್ಯತೀತತೆಯ ಪೋಷಕರು ಮಾತ್ರವಲ್ಲದೆ ಸಮಾಜದ ನಿರ್ಮಾಪಕರು. ಸಮಾಜ ನಿರ್ಮಾಣ ಆಗಬೇಕು. ಬಡವ ಬಲ್ಲಿದ, ಬಡವ ಶ್ರೀಮಂತ ಅನ್ನುವಂಥ, ಸೇವಕ ಮಾಲಕ, ದಲಿತ ಬಲಿತ, ಈ ರೀತಿಯಾಗಿರುವಂತಹ ವ್ಯತ್ಯಾಸಗಳು, ಅಂತರಗಳು ಸಮಾಜದಿಂದ, ನಾಗರಿಕ ಸಮಾಜದಿಂದ, ಆಧುನಿಕ ಸಮಾಜದಿಂದ ಅದು ಹೋಗಬೇಕು, ನಿವಾರಣೆ ಆಗಬೇಕು ಅಂತ ಹೇಳಿ ಜಾತ್ಯತೀತ ಸಮಾಜದ ರಚನೆಗಾಗಿ, ಸಮಾಜದ ಸ್ಥಾಪನೆಗಾಗಿ ಇಡೀ ಬದುಕನ್ನ ಸಮರ್ಪಣೆ ಮಾಡಿದಂಥವರು ನಮ್ಮ ದೇಶದಲ್ಲಿಯೂ ಆಗಿ ಹೋಗಿದ್ದಾರೆ, ಪಾಶ್ಚಿಮಾತ್ಯ ಜಗತ್ತಿನಲ್ಲಿಯೂ ಆಗಿದ್ದಾರೆ ಅನ್ನುವಂಥ. ಇವರ ದೃಷ್ಟಿಯಲ್ಲಿ ಮಾನವರೆಲ್ಲರೂ ಒಂದೇ ಮಾನವ. ಅದ್ರಾಗ ಮತ್ತೆ ಕೆಲವ್ರು ಏನ್ ಮಾಡ್ತಾರ್ರಿ, ಸ್ತ್ರೀ ಒಂದು ಜಾತಿ, ಪುರುಷ ಒಂದು ಜಾತಿ ಅಂತ. ಸ್ತ್ರೀ ಪುರುಷ ಇಬ್ಬರು ಸೇರಿದಾಗ ಮಾನವ ಜಾತಿ ಒಂದೇ ಆಗುತ್ತದೆ. ಸ್ತ್ರೀ ಕೀಳು, ಪುರುಷ ಮೇಲು ಅನ್ನುವಂತಹ ಭಾವನೆ. ಅಸ್ಪೃಶ್ಯರು ಕೀಳು, ಮತ್ತೆ ಕೆಲವರು ಮೇಲು ಅನ್ನುವಂತಹ ಒಂದು ಭಾವನೆಯನ್ನ ರೂಢಿಸಿಕೊಂಡು ಬರಲಾಗುತ್ತಿದೆ. ನಮ್ಮ ಎಲ್ಲ ರೀತಿಯಾಗಿರುವಂಥ ಪುರಾಣಗಳಿಗೆ ಹೋಗ್ರಿ, ಯಾವುದೇ ಪುರಾಣವನ್ನು ಬೇಕಾದ್ರೂ ಕೇಳಿ, ಪ್ರವಚನವನ್ನು ಕೇಳ್ರಿ, ಬೇರೆ ಧರ್ಮದ ಗ್ರಂಥಗಳನ್ನು ಓದ್ರಿ ಬೇಕಾದ್ರೆ ನೀವು. ನಮ್ಮ ರಾಮಾಯಣ ಮಹಾಭಾರತದಲ್ಲಿಯೂ ಕೂಡ ಈ ಮತೀಯವಾದ, ಜಾತೀಯವಾದ ಅನ್ನುವಂಥದ್ದು ಕೆಲಸ ಮಾಡಿಕೊಂಡು ಬಂದಿದೆ, ಬರ್ತಾ ಇದೆ. ಜಾತಿ ಕಾರಣಕ್ಕೋಸ್ಕರವಾಗಿ ಕೆಲವರು ಅವಕಾಶ ವಂಚಿತರಾಗಿದ್ದಾರೆ, ಅವಕಾಶ ವಂಚಿತರಾಗುತ್ತಾರೆ. ಮಾನವ ಸಮಾಜವನ್ನ ವರ್ಗೀಕರಿಸಿ ನೋಡುವಂತಹದ್ದು, ವಿಭಜಿಸಿ ನೋಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನೋದು. ಆ ದಿಸೆಯಲ್ಲಿ ನಾವುಗಳು ಜಾತ್ಯತೀತರಾಗಬೇಕು. ಆಗ ಮಾತ್ರ ಒಂದು ಕ್ಯಾಸ್ಟ್ಲೆಸ್ ಸೊಸೈಟಿ, ಎ ಸೆಕ್ಯುಲರ್ ಸೊಸೈಟಿ, ಒಂದು ಜಾತ್ಯತೀತವಾಗಿರುವಂತಹ ಒಂದು ಸಮಾಜ ನಿರ್ಮಾಣ ಆಗುತ್ತೆ. ನಮ್ಮಂತಹ ಧಾರ್ಮಿಕರಿಗೆ, ಗುರುಗಳಿಗೆ ಯಾವುದೇ ಜಾತಿ ಇರಬಹುದು, ಯಾವುದೇ ಮತ ಇರಬಹುದು, ನಮ್ಮ ಮುಂದೆ ಎರಡು ಸಿದ್ಧಾಂತಗಳಿರಬೇಕು, ಎರಡು ಮೌಲ್ಯಗಳಿರಬೇಕು. ಆ ಎರಡು ಮೌಲ್ಯಗಳು, ಸಿದ್ಧಾಂತಗಳು, ಬದ್ಧತೆಗಳು ಯಾವುವು ಅಂತಂದ್ರೆ, ಒಂದು ಜಾತ್ಯತೀತ ನಿಲುವು, ಮತ್ತೊಂದು ಪಕ್ಷಾತೀತವಾಗಿರುವಂತಹ ನಿಲುವು. ನಾನು ಅವೆರಡನ್ನು ಬಯಸುತ್ತೇನೆ. ಜಾತ್ಯತೀತವಾಗಿರುವಂತಹ ನಿಲುವು ಮತ್ತು ಪಕ್ಷಾತೀತವಾಗಿರುವಂಥ ನಿಲುವು. ಒಂದು ಜಾತಿಗೆ ಸೇರಿದಂತಹ ಮಠ, ಈ ಮಠದ ಮುಖಾಂತರವಾಗಿ ಸರ್ವ ಜನಾಂಗದ ಪ್ರೀತಿಯನ್ನ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುರವರು ಒಂದು ಕಡೆ. ಜಾತಿಯ ಮಠ ಮಾಡೋದು
ಅದೇನಂತ ಒಂದು ಸವಾಲಿನಿಂದ ಕೂಡಿರ್ತಕ್ಕಂಥದ್ದು ಅಲ್ಲ. ಬುದ್ಧ ಹೇಗೆ, ಬಸವಣ್ಣ ಹೇಗೆ, ಯೇಸು ಕ್ರಿಸ್ತರು, ಪೈಗಂಬರರು, ಸ್ವಾಮಿ ವಿವೇಕಾನಂದರು, ಎಲ್ಲ ದಾರ್ಶನಿಕರು ಯಾವ ನಿರ್ಧಾರವನ್ನು ತೆಗೆದುಕೊಂಡು, ನನ್ನ ಅಧ್ಯಯನ ಅದು, ನನ್ನ ಅನುಭವ, ಜಾತಿಯನ್ನು ಮೀರಿ ಜಾತಿಯ ಒಳಗಡೆ ಇದ್ದು ಜಾತಿಯನ್ನು ಮೀರುವಂತಹದ್ದು. ಹೇಗೆ ನಾವು ಹೌ ಟು ಬ್ರೇಕ್ ದಟ್ ಕ್ಯಾಸ್ಟ್ ಬ್ಯಾರಿಯರ್, ಈ ಜಾತಿಯ ರೇಖೆಗಳನ್ನು ಯಾವ ರೀತಿಯಾಗಿ ನಾವು ಮುರಿಯಬೇಕಾಗುತ್ತದೆ, ಜಾತಿಯ ಒಳಗಡೆ ಇದ್ದು ಜಾತಿಯನ್ನ ಮೀರುವಂತಹದ್ದು. ಯಾರು ಜಾತಿಯ ಒಳಗಡೆ ಇದ್ದು ಜಾತಿಯನ್ನು ಮೀರುತ್ತಾರೆ ಅವರು ವಿಶ್ವಮಾನವರಾಗುತ್ತಾರೆ. ವಿಶ್ವಮಾನವರು, ಅವರ ಪಥ ವಿಶ್ವಪಥ, ಮನುಜ ಮತ ವಿಶ್ವಪಥ. ಈಗಾಗಲೇ ನಾನು ಆಗಾಗ ಹೆಸರಿಸುವಂತ ಎಲ್ಲ ದಾರ್ಶನಿಕರು ಅವರು ವಿಶ್ವಮಾನವರು, ಅವರದು ವಿಶ್ವಪಥ, ಮಾನವ ಪಥ ಅನ್ನುವಂತಹ ಚಿಂತನೆ, ಪಕ್ಷಾತೀತವಾಗಿರುವಂತಹ ನಿಲುವು, ಜಾತ್ಯತೀತರಾಗಿದ್ದುಕೊಂಡು ಪಕ್ಷಾತೀತರಾಗಿರುವಂಥ ಪ್ರಯತ್ನವನ್ನು ಮಾಡಿದಾಗ, ಅಂದರೆ ಪಕ್ಷ ರಾಜಕಾರಣದಿಂದ ದೂರ ಇತ್ತು, ಸರ್ವ ಪಕ್ಷಗಳನ್ನು ಸಮಭಾವದಿಂದ ಕಾಣುವಂಥ ಈ ಪಕ್ಷಾತೀತ ಮತ್ತು ಜಾತ್ಯತೀತವಾದ ನಿಲುವುಗಳು ನಮ್ಮನ್ನು ಎಲ್ಲ ಸಂದರ್ಭದಲ್ಲಿಯೂ ಏನ್ ಮಾಡ್ತವೆ, ಕಾಪಾಡುತ್ತವೆ. ನಾವು ಆ ತತ್ವ ಸಿದ್ಧಾಂತವನ್ನು ಕಾಪಾಡಿದರೆ ಅವು ನಮ್ಮನ್ನ ಕಾಪಾಡುತ್ತವೆ ಅನ್ನುವಂತಹ ಚಿಂತನೆಗಳ ಜೊತೆಯಲ್ಲಿ 1 ಗಂಟೆ ಆಯಿತು. ನಮಗೆ ಮುಂಬೈದಿಂದ ವೀರಣ್ಣ ಅನ್ನುವವರು ಒಂದು ಮೆಸೇಜ್ ಕಳಿಸ್ಕೊಡ್ತಾರೆ. ನಿಮ್ಮ ಬೌದ್ಧಿಕ ಯಾನದ ನಡುವೆ ವಚನ ಗಾಯನ ಸೇರಿಸಿಕೊಂಡಿರುವುದು ಬಹಳ ಸೊಗಸು, ಸೌಂದರ್ಯ ಎಲ್ಲದೂ ಕೂಡ. ಆ ವೀರಣ್ಣ ಅವರು ಇವತ್ತು ತಂದೆ ನೀನು ತಾಯಿ ನೀನು ವಚನವನ್ನು ಕಲಾವಿದನ ಹಾಡಿಸ್ಬೇಕು ಅಂತ ಸಂದೇಶವನ್ನು ಮುಂಬೈಯಿಂದ ಕಳಿಸ್ಕೊಟ್ಟಿದ್ದಾರೆ. ಆ ವಚನದ ಜೊತೆಯಲ್ಲಿ ನಾವು ಇವತ್ತಿನ ಬೌದ್ಧಿಕ ಯಾನಕ್ಕೆ ಪೂರ್ಣ ವಿರಾಮವನ್ನು ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು, ತಂದೆ ನೀನು ತಾಯಿ ನೀನು. ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ಹಾಲಲದ್ದು ನೀರಲದ್ದು, ಹಾಲಲದ್ದು ನೀರಲದ್ದು, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ತಂದೆ ನೀನು ತಾಯಿ ನೀನು. ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ಹಾಲಲದ್ದು ನೀರಲದ್ದು, ಹಾಲಲದ್ದು ನೀರಲದ್ದು, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.
ನೀನು ಬಳಗ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು. ಈ ವಚನದ ಜೊತೆಯಲ್ಲಿ ನಾವುಗಳು ಇವತ್ತಿನ ಈ ಬೌದ್ಧಿಕ ಯಾನಕ್ಕೆ ಸದ್ಯಕ್ಕೆ ವಿರಾಮವಷ್ಟೇ. ನಾಳೆಗೆ ಎಂದಿನಂತೆ ತಾವುಗಳು ಇದೇ ಸಮಯಕ್ಕೆ ಅಂದರೆ 6:30 ಗಂಟೆಗೆ ಸರಿಯಾಗಿ ಈ ಬೌದ್ಧಿಕ ಯಾನವನ್ನು ಬಂಧು ಬಾಂಧವರ ಜೊತೆಯಲ್ಲಿ, ಗೆಳೆಯರು ಗೆಳತಿಯರ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಲಿಂಕ್ ಮಾಡಿಕೊಂಡು ಆಲಿಸುವಂತಹ, ಕೇಳಿಸಿಕೊಳ್ಳುವಂತಹ ಸಂದರ್ಭವನ್ನು ತಂದುಕೊಂಡರೆ ಎಲ್ಲಿಲ್ಲದ ಪ್ರಯೋಜನ ಆಗುತ್ತದೆ, ಪರಿಣಾಮ ಸಿಗುತ್ತದೆ ಅನ್ನುವಂಥ ಚಿಂತನೆಯ ಜೊತೆಯಲ್ಲಿ ಇವತ್ತಿನ ಈ ಒಂದು ಬೌದ್ಧಿಕ ಯಾನವನ್ನು ಮುಗಿಸೋಣ. ಎಲ್ಲರಿಗೂ ಶರಣಾರ್ಥಿಗಳು. ಶುಭವಾಗಲಿ.